ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಸ್ತಿ ಅನ್ನೋದೇ ಹಾಗೆ, ಎಂತಹ ರಕ್ತ ಸಂಬಂಧವಾದ್ರೂ ದೂರ ಮಾಡಿ ಬಿಡುತ್ತೆ. ಅತ್ತಿಗೆ ಮಾತು ಕೇಳಿ ಎಲ್ಲೊಬ್ಬ ಅಣ್ಣನಾದವನು ಸ್ವತಃ ತಂಗಿ ಮತ್ತು ಭಾವನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿಸಿದ್ದಾನೆ. ಸ್ವಲ್ಪ ಯಾಮಾರಿದ್ರು ಒಂದು ದೊಡ್ಡ ದುರಂತವೇ ನಡೆದು ಹೋಗ್ತಿತ್ತು. ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆಸ್ತಿ ವಿಚಾರಕ್ಕೆ ಅಣ್ಣನಿಂದಲೇ ತಂಗಿ ಮನೆ ಮೇಲೆ ಅಟ್ಯಾಕ್. ದಾಳಿ ಬಳಿಕ ಮೊಬೈಲ್ ಕಸಿದು ಸುಮನ್ ರೆಡ್ಡಿ ಗ್ಯಾಂಗ್ ಎಸ್ಕೇಪ್. ಸಿಕ್ಕವರ ಮೇಲೆ ಲಾಂಗು ಮುಚ್ಚುಗಳನ್ನ ಬೀಸ್ತಿರೋ ಆಸಾಮಿಗಳು. ಛಿದ್ರವಾದ ಮನೆಯ ಬಾಗಿಲು, ಕಿಟಕಿ, ಗಾಜುಗಳು, ಪುಡಿಯಾದ ಕಾರಿನ ಗ್ಲಾಸ್, ಪೀಸ್ ಆದ ಮನೆಯ ವಿದ್ಯುತ್ ಬಲ್ಬ್ಗಳು, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಬೈಕ್ ಮತ್ತು ಸೈಕಲ್ಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಆನೇಕಲ್ ತಾಲೂಕಿನ ಮೈಲಸಂದ್ರ ದಿನ್ನೇಪಾಳ್ಯ ಗ್ರಾಮದಲ್ಲಿ. ವಿಶ್ವನಾಥ್ ರೆಡ್ಡಿ ಸೊಸೆಯಾದ ದಿವ್ಯಾಳ ಕಾಸ ಅಣ್ಣ ಸುಮನ್ ರೆಡ್ಡಿ ಈ ದಾಳಿಯ ರೂವಾರಿ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಲಾಂಗು ಮಚ್ಚುಗಳ ಜೊತೆ ಗ್ಯಾಂಗ್ ಕಟ್ಟಿಕೊಂಡು ತನ್ನದೇ ಕಾರಿನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಸುಮನ್ ರೆಡ್ಡಿ ಸಹಿತ 4 ಲಾಂಗು ಮಚ್ಚುಗಳನ್ನ ಹಿಡಿದು ಗೇಟ್ ಓಪನ್ ಮಾಡುತ್ತಿದ್ದಂತೆ ನಾಯಿ ಶಬ್ದ ಮಾಡಲು ಶುರು ಮಾಡಿದೆ. ನಾಯಿ ಶಬ್ದ ಮಾಡುತ್ತಿದ್ದಂತೆ ದಿವ್ಯಾಳ ಮಾವ ವಿಶ್ವನಾಥ್ ರೆಡ್ಡಿ ಓಡಿ ಹೋಗಿ ಬಾಗಿಲು ಬಂದ್ ಮಾಡಿದ್ದಾರೆ. ಬಾಗಿಲು ಧ್ವಂಸ ಮಾಡಲು ಸುಮನ್ ರೆಡ್ಡಿ ಅಂಡ್ ಗ್ಯಾಂಗ್ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿದ್ದು, ಬಾಗಿಲು ಓಪನ್ ಆಗದಿದ್ದಾಗ ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ಹಾಕಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ದಿವ್ಯಾಳ ಪತಿ ಅರ್ಜುನ್ ರೆಡ್ಡಿಯನ್ನ ಅಟ್ಟಿಸಿಕೊಂಡು ಹಲ್ಲೆಗೆ ಯತ್ನಿಸಿದ್ದು, ನೆರವಿಗೆ ಬಂದ ಪಕ್ಕದ ಬಟ್ಟೆ ಅಂಗಡಿ ಮಾಲೀಕ ಭೀಮರಾವ್ ಚೌಧರಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ರಾತ್ರಿ ಸುಮಾರು ಒಂದು 9:30 ಇಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಸುಮಾರು 4 ಜನ ಬಂದಿದ್ದಾರೆ. ಅದರಲ್ಲಿ ನನ್ನ ಬಾಮೈದಾದ ಸುಮನ್ ಬಾಬು ಅಂತ, ನಮ್ಮ ಮಿಸ್ಸಸ್ ಅಣ್ಣ, ಅವ್ರ ಜೊತೆ ಇನ್ನೊಂದು 3 ಜನ ಎಲ್ಲ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ತಿರ್ಗಾ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ತಗೊಂಡು ಇಲ್ಲಿ ಮನೆ ಹತ್ರ ಬಂದು ಕಿಟಕಿ ಆಮೇಲೆ ಕಾರು, ಬೈಕು, ಬಾಟ್ಲೆಲ್ಲ ಹೊಡೆದು ಬಿಡಲ್ಲ, ಇವತ್ತು ಎತ್ಬಿಡಬೇಕು ಅಂತ ಎಲ್ಲ ಇದು ಮಾಡಿ ನಮ್ಮ ತಂದೆ ತಾಯಿ, ನಮ್ಮ ವೈಫ್ 3 ಇದ್ದಿದ್ದು ಮನೆ ಒಳಗಡೆ. ಇನ್ನು 10 ವರ್ಷದ ಹಿಂದೆ ದಿವ್ಯಾ ಹಾಗೂ ಅರ್ಜುನ್ ರೆಡ್ಡಿ ವಿವಾಹವಾಗಿತ್ತು. 1.5 ವರ್ಷದ ಹಿಂದೆ ದಿವ್ಯಾ ತಂದೆ ನಾರಾಯಣ್ ರೆಡ್ಡಿ ತೀರು ಹೋಗಿದ್ದು, ಅವರಿಗೆ ಸೇರಿದ್ದ ಸುಮಾರು 50 ಕೋಟಿ ಬೆಲೆ ಬಾಳುವ 3 ಎಕರೆ ಜಮೀನನ್ನ ಭಾಗಾಂಶ ಮಾಡಿರಲಿಲ್ಲ. ಆದ್ರೆ ಕಳೆದ 2 ವರ್ಷಗಳಿಂದ ತಾಯಿ ಹೆಸರಿನಲ್ಲಿ ಇರೋ ಜಮೀನನ್ನ ತನ್ನ ಹೆಸರಿಗೆ ಬರೆದು ಕೊಡುವಂತೆ ಪದೇ ತಂಗಿ ತಾಯಿಯ ಬಳಿ ಗಲಾಟೆ ಮಾಡ್ತಿದ್ಲಂತೆ. ಇನ್ನು ಸುಮನ್ ರೆಡ್ಡಿಗೆ ತಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಿತ್ತು. ಪತ್ನಿ ಪವಿತ್ರ ಮಾತು ಕೇಳಿಕೊಂಡು ಹಣ ಮತ್ತು ಜಮೀನಿಗಾಗಿ ತಾಯಿ ಮತ್ತು ತಂಗಿಗೆ ಸುಮನ್ ರೆಡ್ಡಿ ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದ ಅಂತ ಆರೋಪಿಸಲಾಗಿದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಅರ್ಜುನ್ ಅವ್ರಿಗೆ ಅವ್ರು ಸುಮ್ಮನೆ ಕಾರಣ. ಅವ್ರು ಮಾತಾಡಲ್ಲ, 2 ವರ್ಷನೇ ಮಾತಾಡಲ್ಲ. ಸುಮಾರು ದಿನದಿಂದ ನಾವಿಬ್ರು ಮಾತಾಡಲ್ಲ. ನಾವಿಬ್ರು ಕನೆಕ್ಷನ್ ಇಲ್ಲ. ಇದೇ ಒಂದು 2-3 ಎಕರೆ ಇದೆ. ಕೇಸ್ ಹಾಕಿಲ್ಲ, ಅವ್ರ ಮನೆಗೆ ಟಾರ್ಚರ್ ಮಾಡಿಲ್ಲ, ದುಡ್ಡು ಬೇಕು ಅಂತ ಕೇಳ, ಏನು ಕೇಳಿ ನಾವೇನು ಕೇಳ್ತಾನೆ ಇಲ್ಲ. ನಮ್ಮ ಪಾಲ್ ನಾವಿದೀವಿ. ಅವ್ನ್ ರಿಲೀಸ್ ಬಿಡ್ಬೇಕು, ನಾನ್ ಮಾಡ್ಕೊಡ್ತಾ ಇಲ್ಲ. ನನ್ ಪಾಲ್ ಬಂದ್ಮೇಲೆ ನಾನ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾರೆ. ಒಟ್ಟಿನಲ್ಲಿ ಘಟನೆ ಸಂಬಂಧ ಬನ್ನೇರುಘಟ್ಟ ಪೊಲೀಸರು ಸುಮನ್ ರೆಡ್ಡಿ, ಆತನ ಪತ್ನಿ ಪವಿತ್ರ ಸೇರಿದಂತೆ 5 ಮಂದಿ ಮೇಲೆ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದರೆ ಸೋಕೋ ಟೀಮ್ ಘಟನಾ ಸ್ಥಳಕ್ಕೆ ಸಾಕ್ಷಿ ಸಂಗ್ರಹಿಸಲು 15 ಗಂಟೆಗಳ ಬಳಿಕ ಬಂದಿದ್ದು, ಬನ್ನೇರುಘಟ್ಟ ಠಾಣಾ ಇನ್ಸ್ಪೆಕ್ಟರ್ ಇದು ಕೌಟುಂಬಿಕ ವಿಚಾರ ಎಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಆರೋಪಿಗಳ ಬಂಧನಕ್ಕೂ ಮುಂದಾಗಿಲ್ಲ ಎನ್ನುವ ಗಂಭೀರ ಆರೋಪ ಇನ್ಸ್ಪೆಕ್ಟರ್ ಮೇಲಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.